ಸಿನಿಮಾ ಅಂದರೆ ಅದೊಂದು ಭಾವ. ಅಲ್ಲಿ ನಗು, ಅಳು, ಭಾವುಕತೆ ಎಲ್ಲವೂ ಕೂಡ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅದೊಂದು ವ್ಯಾಪಾರ. ಆದರೆ ಸಿನಿಮಾದಲ್ಲಿ ಎಲ್ಲವೂ ಸರಿ ಇರುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಅದಕ್ಕೆ ಕಾರಣ ಇಷ್ಟೇ. ಹಿಂದೆಲ್ಲ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇದ್ವು. ಅಪ್ಪಟ ಬರಹಗಾರರಿಂದ ಕೂಡ ಒಳ್ಳೆಯ ಕಥೆಗಳು ಕೂಡ ಹುಡ್ತಾ ಇದ್ವು. ಅವು ತೆರೆ ಮೇಲೆ ಸಿನಿಮಾಗಳು ಕೂಡ ಆಗ್ತಾ ಇದ್ವು. ಯಾವುದೇ ಭಾಷೆ ಇರಲಿ, ಅಲ್ಲಿ ಕಥೆಯದ್ದೇ ಪ್ರಧಾನ. ಆದರೆ ಅದೇಕೋ ಏನೋ ಭಾಷೆ, ಯಾವುದೇ ಭಾಷೆ ಆದರೂ ಕೂಡ ಇತ್ತೀಚೆಗಂತೂ ಭಾರತೀಯ ಚಿತ್ರರಂಗದಲ್ಲಿ ಅದನ್ನು ಸಮಸ್ಯೆ ಅನ್ನಬೇಕು ಅಥವಾ ರೋಗ ಅನ್ನಬೇಕು ಗೊತ್ತಿಲ್ಲ, ಒಂದಷ್ಟು ವಿದೇಶಿ ಸಿನಿಮಾಗಳನ್ನು ನೋಡಿ ಅವುಗಳ ಕಥೆಯನ್ನು ಇಟ್ಟುಕೊಂಡು ಆಯಾ ಭಾಷೆಗಳಲ್ಲಿ ಸಿನಿಮಾ ಮಾಡುವ ನಿರ್ದೇಶಕರ ಸಂಖ್ಯೆನೇ ಕೂಡ ಈಗ ಹೆಚ್ಚಾಗ್ತಾ ಇದೆ. ಅದು ಸ್ಫೂರ್ತಿಯಿಂದ ಆಗಿದ್ದೋ ಅಥವಾ ಗೊತ್ತಿದ್ದೂ ಕೂಡ ಮಾಡಿದ್ದೋ ಗೊತ್ತಿಲ್ಲ. ಅಂತಹ ಅದೆಷ್ಟೋ ವಿದೇಶಿ ಸಿನಿಮಾಗಳನ್ನು ಕಥೆಯ ಆಧರಿಸಿ ಸಿನಿಮಾ ಮಾಡಿರೋ ಉದಾಹರಣೆಗಳು ಈಗ ನಮ್ಮ ಕಣ್ಮುಂದೆ ಸಾಕಷ್ಟು ಇದೆ. ಈಗ ಆ ವಿಷಯ ಯಾಕೆ ಅನ್ನೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಒಂದಷ್ಟು ಕೊರಿಯನ್ ಸೇರಿದಂತೆ ಹಲವಾರು ವಿದೇಶಿ ಭಾಷೆಯ ಸಿನಿಮಾಗಳನ್ನು ಆಧರಿಸಿ ಇಲ್ಲಿ ಸಿನಿಮಾ ಮಾಡಿ ಅದನ್ನು ತಮ್ಮದೇ ಸೃಜನಶೀಲ ಕಲಾಕೃತಿ ಅನ್ನೋವಂತೆ ಹೇಳ್ಕೊಂಡು ತಿರುಗುವುದು ಕಾಮನ್ ಆಗಿಬಿಟ್ಟಿದೆ. ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಕೆಲವು ಮೇಕರ್ಸ್ ಇರ್ತಾರೆ. ಅವರು ಹೇಗಿರ್ತಾರೆ ಅಂದರೆ, ಯಾವುದೋ ಗೊತ್ತಿಲ್ಲದ ಭಾಷೆಯ ಇಡೀ ಕಂಟೆಂಟನ್ನೇ ಯಥಾವತ್ತಾಗಿ ತಂದು ಅಂದರೆ ಕದ್ದು ಸಿನಿಮಾ ಮಾಡಿರ್ತಾರೆ. ಅಷ್ಟೇ ಅಲ್ಲ, ತಾವು ಮಾಡಿದ್ದು ಸ್ವಂತ ಕತೆ ಅಂತಂದುಕೊಂಡೇ ಅಂತಹ ಸಿನಿಮಾವನ್ನು ಒಂದಷ್ಟು ಫೆಸ್ಟಿವಲ್ಸ್ಗಳಿಗೂ ಕೂಡ ಕಳಿಸ್ಬಿಡ್ತಾರೆ. ಅಂತಹ ಅದೆಷ್ಟೋ ಸಿನಿಮಾಗಳು ಕೂಡ ಈಗ ನಮ್ಮ ಕಣ್ಮುಂದೆಯೇ ಉದಾಹರಣೆಯಾಗಿ ಸಿಗ್ತವೆ. ಈಗ ಕೂಡ ಅಂಥದ್ದೊಂದು ಉದಾಹರಣೆಯ ಸಿನಿಮಾ ಅಂದರೆ ಅದು ಅಮೀರ್ ಖಾನ್ ಅವರ ಮಾಜಿ ಪತ್ನಿ ಕಿರಣ್ ರಾವ್ ಇದ್ದಾರಲ್ಲ, ಅವರ ನಿರ್ದೇಶನದ ಲಾಪಾತಾ ಲೇಡೀಸ್ ಅನ್ನೋ ಸಿನಿಮಾ. ಹಿಂದಿಯಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಸಾಕಷ್ಟು ಚರ್ಚೆ ಆಗಿತ್ತು. ಆಗಷ್ಟೇ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಾಗ ಮಾರ್ಗ ಮಧ್ಯೆ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ. ಹೀಗೆ ಕಾಣೆಯಾದ ಹುಡುಗಿಯರನ್ನು ಹುಡುಕುವ ಕೆಲಸಕ್ಕೆ ಅವರ ಗಂಡಂದಿರು ಕೂಡ ರೆಡಿ ಆಗ್ತಾರೆ. ಆ ಗಂಡಸರಿಗೆ ತಮ್ಮ ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ ಅನ್ನೋ ಅವಮಾನ ಒಂದು ಕಡೆ ಆದರೆ, ಕಳೆದು ಹೋದ ಹೆಂಡತಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಅವಳ ಸ್ಥಿತಿ ಹೇಗಿದೆಯೋ ಅನ್ನೋ ಯೋಚನೆ ಮಾತ್ರ ಇನ್ನೊಂದು ಕಡೆ. ಸೊ ಆ ಹುಡುಕಾಟದ ಕಥೆಯೇ ಒಂದು ರೋಚಕ. ಅದೇ ಲಾಪತಾ ಲೇಡೀಸ್ ಚಿತ್ರದ ಒನ್ಲೈನ್ ಸ್ಟೋರಿ. ಇನ್ನು ಅಮೀರ್ ಖಾನ್ ಅವರ ಮಾಜಿ ಪತ್ನಿ ಕಿರಣ್ ರಾವ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಈ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಕಡೆ ಒಳ್ಳೆಯ ಮೆಚ್ಚುಗೆ ಕೂಡ ಪಡ್ಕೊಂಡಿತ್ತು. ಈ ಸಿನಿಮಾ ಯಾವಾಗ ರಿಲೀಸ್ ಆಯಿತೋ ಅದನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಮಾತಾಡಿದರು, ಕೊಂಡಾಡಿದರು, ಒಂದಿಷ್ಟು ಕಾಮೆಂಟ್ಸ್ಗಳು ಮಾಡಿದ್ರು. ಸೊ ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾ ನೋಡಿದಂಥ ಒಂದಷ್ಟು ಸಿನಿಮಾಗಳು, ಅದರಲ್ಲಿ 25 ಸಿನಿಮಾಗಳ ಪೈಕಿ ಈ ಸಿನಿಮಾವನ್ನೇ ಆಸ್ಕರ್ಗೆ ಆಯ್ಕೆ ಮಾಡಿ ಕಳಿಸಿತ್ತು ಕೂಡ. ಆದರೆ ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡಿ ಸಿನಿಮಾ ಕತೆ ಕದ್ದದ್ದು ಅನ್ನೋ ಸಿನಿಮಾ ಈಗ ಕಾರಣ ಆಗಿದೆ. 2019ರಲ್ಲಿ ಅರೇಬಿಕ್ ಭಾಷೆಯಲ್ಲಿ ಬುರ್ಕಾ ಸಿಟಿ ಅಂತೇಳಿ ಒಂದು ಶಾರ್ಟ್ ಮೂವಿ ಬಂದಿತ್ತು. ಇದು 19 ನಿಮಿಷಗಳ ಒಂದು ಶಾರ್ಟ್ ಸಿನಿಮಾ ಆಗಿತ್ತು ಕೂಡ. ಇದರ ಒನ್ಲೈನ್ ಸ್ಟೋರಿ ಏನು ಅಂದರೆ, ಬುರ್ಕಾ ಧರಿಸಿದ ಮಹಿಳೆಯೊಬ್ಬಳು ಕಾಣೆ ಆಗ್ತಾಳೆ. ಬೇರೆ ಮಹಿಳೆಯನ್ನು ಆ ಹೀರೋ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ. ಸತ್ಯ ಗೊತ್ತಾದಾಗ ಆಮೇಲೆ ಕಳೆದು ಹೋದಂಥ ಏನು ಬುರ್ಕಾ ಧರಿಸಿದ ಹುಡುಗಿ ಇರ್ತಾಳೆ, ಆ ಹುಡುಗಿನ ಹುಡ್ಕೊಂಡು ಹೊರಡೋದು ಕತೆ. ಇನ್ನು ಲಾಪತಾ ಲೇಡಿ ಸ್ಟೋರಿ ಕೂಡ ಅದೇ ರೀತಿ ಇದೆ. ಈ ಚಿತ್ರದಲ್ಲೂ ಕೂಡ ನಾಯಕ ನಾಯಕಿಯ ಪಾತ್ರಗಳ ಜೊತೆ ಒಂದು ಪಾತ್ರ ಇದೆ. ರವಿಕಿಶನ್ ಅವರ ಪಾತ್ರ ಏನಿತ್ತು ಅದು ಗಮನ ಸೆಳೆದಿತ್ತು. ಅವರು ಪೊಲೀಸ್ ಅಧಿಕಾರಿ ಪಾತ್ರವನ್ನು ನಿರ್ವಹಿಸಿದರು. ರವಿ ಕಿಶನ್ ಏನು ಮಾಡಿದಾರ ಆ ಪಾತ್ರವನ್ನೇ ಹೋಲುವಂಥ ಪೊಲೀಸ್ ಪಾತ್ರ ಕೂಡ ಬುರ್ಕಾ ಸಿಟಿ ಶಾರ್ಟ್ ಸಿನಿಮಾದಲ್ಲೂ ಕೂಡ ಇತ್ತು. ಇನ್ನು ಬುರ್ಕಾ ಸಿಟಿ 2019ರಲ್ಲಿ ರಿಲೀಸ್ ಆಗಿತ್ತು. ಲಾಪತಾ ಲೇಡೀಸು ಮಾರ್ಚ್ 1, 2024ರಲ್ಲಿ ರಿಲೀಸ್ ಆಗಿತ್ತು. ಈ ಎರಡೂ ಸಿನಿಮಾಗಳ ಏನು ಕತೆ ಇದೆಯಲ್ಲ, ಆ ಕತೆ ಆಶಯ ಒಂದೇ. ಸಮಾಜದಲ್ಲಿ ಇದ್ದರೂ ಕೂಡ ಕೆಲವು ಮಹಿಳೆಯರ ಅಸ್ತಿತ್ವ ಕಾಣೆಯಾಗಿರುತ್ತೆ. ಅವರ ಇಷ್ಟ ಕಷ್ಟ, ಅವರ ಭವಿಷ್ಯ ಕೂಡ ಇರೋದಿಲ್ಲ, ಅದು ಕಾಣೆಯಾಗಿರುತ್ತೆ. ಮಹಿಳೆಯರ ಮೇಲೆ ಗಂಡಸರಿಗೆ ಸಹಾನುಭೂತಿ ಅನ್ನೋದೇ ಇರೋದಿಲ್ಲ, ಅದು ಕೂಡ ಮಾಯ. ಹೀಗೆ ಕಾಣೆಯಾದ ಒಂದಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂತಹ ಪ್ರಯತ್ನವೇ ಬುರ್ಕಾ ಸಿಟಿ ಸಿನಿಮಾದ್ದು. ಹಾಗೆ ಲಾಪತಾ ಲೇಡೀಸ್ ಚಿತ್ರದ ಕತೆ ಕೂಡ ಹಾಗೆ ಇತ್ತು. ಹೀಗಾಗಿ ಲಾಪತಾ ಲೇಡೀಸ್ ಚಿತ್ರ ಬುರ್ಕಾ ಸಿಟಿ ಕಿರುಚಿತ್ರದ ಯಥಾವತ್ತು ಕಾಪಿ ಅಥವಾ ನಕಲು
ಯಾವುದೇ ಅನುಮಾನ ಬೇಡ ಅನ್ನೋ ಅಭಿಪ್ರಾಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರ್ತಾ ಇದೆ. ಇಂತಹ ಕೃತಿಚೌರ್ಯದಂತಹ ಕೆಲಸಕ್ಕೆ ಕಿರಣ್ ರಾವ್ ಇಳಿತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅದೆಷ್ಟೋ ಸಿನಿಮಾ ಪ್ರೇಮಿಗಳು ಈಗ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸದ್ಯ ಈ ವಿಷಯವಾಗಿ ಕಿರಣ್ ರಾವ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕತೆ ಕದ್ದ ಆರೋಪ ಅವ್ರ ಮೇಲೆ ಇದ್ದರೂ ಕೂಡ ಒಂದು ಇಂಚು ಕೂಡ ತುಡಿ ಬಿಚ್ಚಿಲ್ಲ. ಅತ್ತ ಅಮೀರ್ ಖಾನ್ ಕೂಡ ಮಾತಾಡಿಲ್ಲ. ನಿರ್ದೇಶಕಿ ಕಿರಣ್ ರಾವ್ ಏನಿದ್ದಾರೆ ಇದಕ್ಕೆ ಉತ್ತರ ನೀಡ್ತಾರಾ ಅಂತ ಕಾದು ನೋಡಬೇಕು. ಅಂದಾಗೆ ಮಾಜಿ ಪತ್ನಿಯ ಈ ಚಿತ್ರಕ್ಕೆ ಸ್ವತಃ ಅಮೀರ್ ಖಾನ್ ಅವರು ನಿರ್ಮಾಪಕರು ಅನ್ನೋದು ವಿಶೇಷ.